ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಸ್ನೇಹಿತರಿಗೆ ನಮ್ಮ ಸಾಹಿತ್ಯ ಸಂಗಾತಿ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ UGC NET ಆಗಿರ್ಬೋದು, KSET ಆಗಿರ್ಬೋದು, ಅದೇ ರೀತಿಯಾಗಿ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ಪರೀಕ್ಷೆ ಹಾಗೂ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗ್ತಕ್ಕಂಥ ಕನ್ನಡ ವಿಷಯದ ಪ್ರಶ್ನೋತ್ತರ ಮಾಲಿಕೆಯನ್ನು ತಮ್ಮ ಮುಂದೆ ನಾವು ಸರಣಿ ರೂಪದಲ್ಲಿ ತಗೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ತರಗತಿಗಳ ಸದುಪಯೋಗವನ್ನು ಪಡ್ಕೊಳ್ರಿ ಅಂತೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಅದೇ ರೀತಿಯಾಗಿ ತಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ತರಗತಿಗಳ ಉಪಯೋಗವನ್ನು ಪಡ್ಕೊಳ್ಳಿಕ್ಕೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಒಂದು ತರಗತಿಗಳ ಲಾಭವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಕನ್ನಡ ಪ್ರಶ್ನೋತ್ತರಗಳ ಮಾಲಿಕೆ ಸರಣಿಯನ್ನು ಆರಂಭ ಮಾಡೋಣ. ಅದಕ್ಕಿಂತಲೂ ಮುಂಚಿತವಾಗಿ ನನ್ನ ಒಂದು ಸಂಕ್ಷಿಪ್ತವಾದಂತಹ ಪರಿಚಯವನ್ನು ತಮಗೆ ಮಾಡಿಕೊಡ್ತೀನಿ. ಸ್ನೇಹಿತರೆ, ನನ್ನ ಹೆಸರು ಬಂದು ಸಂತೋಷ್ ಕುಮಾರ್ ಗಿರಿಮಲ್ನವರಂತೇಳಿ. ನನ್ನ ವಿದ್ಯಾರ್ಹತೆ MA, BEd, NET ಮತ್ತು KSET ಪರೀಕ್ಷೆಗಳನ್ನು ಮೊದಲ ಪ್ರಯತ್ನದಲ್ಲಿ ನಾನು ಪಾಸ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಪ್ರಸ್ತುತ ನಾನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಈ ಒಂದು ತರಗತಿಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ತಾವು ಕೂಡ ಹಲವಾರು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಿರಿ ಅಂತೇಳಿ ಹಾರೈಸುತ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಆರಂಭ ಮಾಡೋಣ. ಸ್ನೇಹಿತರೆ, ಈ ತರಗತಿಗಳ ವಿಶೇಷತೆ ಏನಪ್ಪ ಅಂತಂದ್ರೆ, ಪ್ರತಿ ತರಗತಿಯಲ್ಲಿ ನಾವು 10 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಇವತ್ತಿನ ತರಗತಿಯ 10 ಪ್ರಶ್ನೆಗಳನ್ನು ಈ ಮುಂದಿನಂತೆ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಶಾಸನದ ಪಠ್ಯವನ್ನು ಶಿಲೆಯ ಮೇಲೆ ಕೊರೆಯುವರನ್ನ ಹೀಗೆಂದು ಕರೆಯುವರು. ಶಾಸನದ ಪಠ್ಯವನ್ನು ಶಿಲೆಯ ಮೇಲೆ ಕೊರೆಯುವರನ್ನ ಹೀಗೆಂದು ಕರೆಯುವರು. ಈ ಪ್ರಶ್ನೆಯನ್ನ KS 1998ರಲ್ಲಿ ಕೇಳ್ತಾ ಬರ್ತಾರೆ. ಹಾಗಾದರೆ ಈ ಶಾಸನದ ಪಠ್ಯವನ್ನ ಶಿಲೆಯ ಮೇಲೆ ಕೊರೆತಕ್ಕಂಥ ವ್ಯಕ್ತಿಗಳನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆಪ್ಷನ್ A ರೂವಾರಿಗಳು, ಆಪ್ಷನ್ B ಲಿಪಿಕಾರರು, ಆಪ್ಷನ್ C ಶಾಸನ ಕವಿಗಳು, ಆಪ್ಷನ್ D ಬರಹಗಾರರು ಅಂತೇಳಿ ಕೊಟ್ಟಿದ್ದಾರೆ ಬರ್ತಾರೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಆಪ್ಷನ್ B ಲಿಪಿಕಾರರು. ಆಪ್ಷನ್ B ಲಿಪಿಕಾರರು ಅಂತಕ್ಕಂಥದ್ದು ಶಾಸನದ ಪಠ್ಯವನ್ನು ಶಿಲೆಯ ಮೇಲೆ ಕೊರೆತಕ್ಕಂಥ ವ್ಯಕ್ತಿಗಳನ್ನು ನಾವು ಲಿಪಿಕಾರರು ಅಂತ ಕರಿತಾ ಬರ್ತೀವಿ. ಹಾಗಾದರೆ ಈ ಲಿಪಿಕಾರರ ಬಗ್ಗೆ ಮೊದಲ ಉಲ್ಲೇಖ ಎಲ್ಲಿ ಬರ್ತದೆ ಸರ್? ಈ ಲಿಪಿಕಾರರ ಬಗ್ಗೆ ಮೊದಲ ಉಲ್ಲೇಖ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಸಾಮ್ರಾಟ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಎಲ್ಲಿ ಈ ಒಂದು ಲಿಪಿಕಾರರ ಬಗ್ಗೆ ಉಲ್ಲೇಖ ಬರ್ತದೆ ಅಂತ ಕೇಳಿದ್ರೆ ಸರ, ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಈ ಲಿಪಿಕಾರರ ಕುರಿತು ಒಂದು ವಾಕ್ಯ ಉಲ್ಲೇಖಿತವಾಗಿದೆ. ಹಾಗಾದರೆ ಆ ವಾಕ್ಯ ಯಾವುದಪ್ಪ ಅಂತಂದ್ರೆ ಚಪಡೇನ ಲಿಖಿತಂ ಲಿಪಿಕರೇನ. ಚಪಡೇನ ಲಿಖಿತಂ ಲಿಪಿಕರೇನ ಅಂತಕ್ಕಂಥ ಒಂದು ವಾಕ್ಯ ಆ ಒಂದು ಬ್ರಹ್ಮಗಿರಿ ಶಾಸನದಲ್ಲಿ ಉಲ್ಲೇಖಗೊಂಡಿರೋದನ್ನು ನೋಡ್ತಾ ಬರ್ತೀವಿ. ಹಾಗಾದ್ರೆ ಈ ಚಪಡ ಅಂತಕ್ಕಂಥ ಒಬ್ಬ ಲಿಪಿಕಾರ ಅಂತಂದ್ರೆ ಶಾಸನದ ಮೇಲೆ ಪಠ್ಯವನ್ನು ಬರೆತಕ್ಕಂಥ ಒಬ್ಬ ಲಿಪಿಕಾರ ಯಾರು? ಈ ಚಪಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಬ್ರಹ್ಮಗಿರಿ ಶಾಸನದ ಮೇಲೆ ಪಠ್ಯವನ್ನು ರಚಿಸಿದ ಅಂತಕ್ಕಂಥ ಮಾಹಿತಿ ನಮ್ಗೆ ದೊರೀತಾ ಬರ್ತದೆ. ಹಾಗಾದ್ರೆ ಈ ಲಿಪಿಕಾರರು ಯಾರು? ಲಿಪಿಕಾರರು ಅಂತಕ್ಕಂಥವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ ರಾಜರ ಆಸ್ಥಾನದಲ್ಲಿ ಇರ್ತಾ ಇದ್ರು. ಅವರು ಆ ರಾಜನ ಹೊರಡಿಸ್ತಕ್ಕಂಥ ಶಾಸನಗಳ ಮೇಲೆ ಆ ಪಠ್ಯವನ್ನ ರಚಿಸ್ತಾ ಇದ್ರು ಅಂತಕ್ಕಂಥ ಮಾಹಿತಿ
ನಮಗೆ ದೊರೀತಾ ಬರ್ತದೆ. ಈ ಲಿಪಿಕಾರರ ಬದಲಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸಮಾಧಿಯಾಗಿ ಲೇಖಕ ಅಂತಕ್ಕಂಥ ಪದವನ್ನು ಕೂಡ ನಾವು ಬಳಸ್ತಾ ಬರ್ತೀವಿ. ಹಾಗಾದ್ರೆ ಈ ಲೇಖಕ ಪದವನ್ನ ಮೂಲ ಎಲ್ಲಿಂದ ಬಳಸ್ಕೊಂಡಪ್ಪ ಅಂತಂದ್ರೆ ಲೇಖಕ ಅಥವಾ ಲಿಪಿ ಅಂತಕ್ಕಂಥ ಪದಕ್ಕೆ ಮೂಲವಾಗಿ ನಾವು ಪರ್ಷಿಯನ್ ಭಾಷೆಯಿಂದ ಏನ್ ಮಾಡ್ತೀವಪ್ಪ ಅಂತಂದ್ರೆ ದಿಬಿರ ಅಂತಕ್ಕಂಥ ಪದಗಳ ಉಲ್ಲೇಖಗೊಂಡಿರೋದನ್ನ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಈ ಲಿಪಿಕಾರರು ಅಂತಕ್ಕಂಥವ್ರು ಏನಾಗಿತ್ತಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ ಒಂದು ವೃತ್ತಿಯಾಗಿ ಅದೇನಾಗಿತ್ತಂದ್ರೆ ಮುಂದುವರೆದಿತ್ತು ಅಂತಕ್ಕಂಥ ಮಾಹಿತಿ ನಮಗೆ ದೊರೆತಾ ಬರ್ತದ. ಹಾಗಾದ್ರೆ ಈ ಲಿಪಿಕಾರರು ಅಂತಕ್ಕಂಥವ್ರಿಗೆ ರಾಜ ಮಹಾರಾಜರು ಯಾವ ರೀತಿ ವಿದ್ವಾಂಸರಿಗೆ ಮತ್ತು ಕಲಾವಿದರಿಗೆ ಆಶ್ರಯವನ್ನ ಕೊಡ್ತಾ ಇದ್ರು, ಅದೇ ರೀತಿಯಾಗಿ ಈ ಲಿಪಿಕಾರರಿಗೂ ಕೂಡ ಆಶ್ರಯವನ್ನ ಕೊಡ್ತಾ ಇದ್ರು. ಹಾಗೆ ಆಶ್ರಯ ಕೊಟ್ಟಂತ ಲಿಪಿಕಾರರು ಆ ರಾಜ ಹೊರಡಿಸ್ತಕ್ಕಂಥ ಶಾಸನಗಳ ಮೇಲೆ ಪಠ್ಯವನ್ನ ರಚನೆ ಮಾಡ್ತಿದ್ರು ಅಂತಕ್ಕಂಥ ಮಾಹಿತಿ ನಮ್ಮೆಲ್ಲರಿಗೂ ಕೂಡ ಹಲವಾರು ಶಾಸನಗಳ ಮೂಲಕ ದೊರೆತಾ ಬರ್ತದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ಲಿಪಿಕಾರರು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ. ಇನ್ನ ಎರಡನೇ ಪ್ರಶ್ನೆಗೆ ಬರೋದಾದ್ರೆ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದರೆ ಸರ ಅದಕ್ಕೆ ಆಪ್ಷನ್ಗಳನ್ನ ಆಪ್ಷನ್ ಎ ಐಹೊಳೆ ಶಾಸನ, ಆಪ್ಷನ್ ಬಿ ಬಾದಾಮಿ ಶಾಸನ, ಆಪ್ಷನ್ ಸಿ ಹಲ್ಮಿಡಿ ಶಾಸನ, ಆಪ್ಷನ್ ಡಿ ತಮಟಕಲ್ಲು ಶಾಸನ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಸಿ ಹಲ್ಮಿಡಿ ಶಾಸನ. ಆಪ್ಷನ್ ಸಿ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕನ್ನಡದ ಮೊದಲ ಶಾಸನ ಅಥವಾ ಉಪಲಬ್ಧವಿರತಕ್ಕಂಥ ಕನ್ನಡದ ಮೊದಲ ಶಾಸನ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಈ ಹಲ್ಮಿಡಿ ಶಾಸನದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೋಡೋದಾದ್ರೆ ಸ್ನೇಹಿತರೆ, ಈ ಹಲ್ಮಿಡಿ ಶಾಸನದ ಕಾಲ ಎಷ್ಟಪ್ಪ ಅಂತಂದ್ರೆ ಕ್ರಿಸ್ತ ಶಕ 450 ಅಂತ ಹೇಳ್ತೀವಿ ಸರ. ಈ ಕ್ರಿಸ್ತ ಶಕ 450ರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಹಲ್ಮಿಡಿ ಶಾಸನ ರಚನೆ ಆಗೈತೆ ಅಂತೇಳಿ ನಮಗೆ ಮಾಹಿತಿ ದೊರೀತಾ ಬರ್ತದೆ. ಹಾಗಾದ್ರೆ ಈ ಹಲ್ಮಿಡಿ ಶಾಸನ ಎಲ್ಲಿ ಸಿಗ್ತಾರ? ಈ ಹಲ್ಮಿಡಿ ಶಾಸನ ಎಲ್ಲಿ ದೊರಕೈತಪ್ಪ ಅಂತಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂಥ ಗ್ರಾಮದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಕ್ರಿಸ್ತ ಶಕ 450ರಲ್ಲಿ ಈ ಒಂದು ಹಲ್ಮಿಡಿ ಶಾಸನ ದೊರೆತಾ ಬರ್ತದೆ. ಹಾಗಾದ್ರೆ ಈ ಹಲ್ಮಿಡಿ ಶಾಸನವನ್ನ ಹೊರಡಿಸ್ತಕ್ಕಂಥ ರಾಜಮನೆತನ ಯಾವುದು ಕೇಳ್ತಾ ಬರ್ತಾರೆ ಸರ್. ಈ ಹಲ್ಮಿಡಿ ಶಾಸನವನ್ನು ಹೊರಡಿಸ್ತಕ್ಕಂಥ ರಾಜಮನೆತನ ಯಾವುದಪ್ಪ ಅಂತಂದ್ರೆ ಕದಂಬರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಹಲ್ಮಿಡಿ ಶಾಸನವನ್ನ ಹೊರಡಿಸ್ತಕ್ಕಂಥ ರಾಜಮನೆತನ ಆಗ್ತದೆ. ಹಾಗಾದ್ರೆ ಈ ಕದಂಬರ ಯಾವ ಅರಸ ಈ ಒಂದು ಶಾಸನ ಹೊರಡಿಸಿದ ಅಂತ ಕೇಳಿದಾಗ ಕಾಕುತ್ಸ ವರ್ಮ ಅಂತಕ್ಕಂಥ ಒಬ್ಬ ರಾಜ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ಹಲ್ಮಿಡಿ ಅಂತಕ್ಕಂಥ ಶಾಸನವನ್ನ ಹೊರಡಿಸ್ತಾ ಬರ್ತಾನೆ ಸ್ನೇಹಿತರೆ. ಹಾಗಾದ್ರೆ ಈ ಹಲ್ಮಿಡಿ ಶಾಸನ ಯಾವ ಪ್ರಕಾರದ ಶಾಸನ ಅಂತ ಕೇಳ್ತಾ ಬರ್ತಾರೆ, ಕೆಲವೊಂದ್ಸಲ ಪ್ರಶ್ನೆ ಕೂಡ ಕೇಳಿದರೆ. ಹಾಗಾದ್ರೆ ಇದೊಂದು ದಾನ ಶಾಸನ. ಶಾಸನಗಳಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಅವುಗಳ ಲಕ್ಷಣಗಳನ್ನ ಆಧರಿಸಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಶಾಸನಗಳಲ್ಲಿ ಮತ್ತೆ ಪ್ರಕಾರಗಳನ್ನ ಮಾಡ್ತಾ ಬರ್ತೀವಿ. ಆ ಪ್ರಕಾರಗಳಲ್ಲಿ ದಾನ ಶಾಸನ ಆಗಿರ್ಬೋದು, ಪ್ರಶಸ್ತಿ ಶಾಸನ ಆಗಿರ್ಬೋದು, ಅಥವಾ ಮಾಸ್ತಿಕಲ್ ಆಗಿರ್ಬೋದು, ಅಥವಾ ವೀರಗಲ್ಲುಗಳಾಗಿರ್ಬೋದು, ಈ ರೀತಿ ಹಲವಾರು ಪ್ರಕಾರಗಳನ್ನ ನಾವು ಆ ಶಾಸನಗಳ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ವಿಭಾಗ ಮಾಡ್ತಾ ಬರ್ತೀವಿ. ಹಾಗಾದ್ರೆ ಈ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಈ ದಾನ ಶಾಸನಕ್ಕೆ ಸಂಬಂಧಪಟ್ಟಂತ ಒಂದು ಶಾಸನ ಆಗೈತಿ. ಹಾಗಾದ್ರೆ ಈ ಹಲ್ಮಿಡಿ ಶಾಸನವನ್ನ ಮೊದಲು ಪತ್ತೆ ಹಚ್ಚಿದವರು ಯಾರಪ್ಪ ಅಂತಂದ್ರೆ ಎಂ.ಎಚ್. ಕೃಷ್ಣ ಅಂತಕ್ಕಂಥ ಒಬ್ಬ ವಿದ್ವಾಂಸರು ಏನ್ ಮಾಡ್ತಾರಪ್ಪ ಅಂತಂದ್ರೆ 1936ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಹಲ್ಮಿಡಿ ಶಾಸನವನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡ್ತಾರೆ. ಅವಾಗಿಂದ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಕನ್ನಡದಲ್ಲಿ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಕೇಳಿದಾಗ
ನಾವು ಹಲ್ಮಿಡಿ ಶಾಸನ ಅಂತೇಳಿ ಹೇಳ್ತಾ ಬರ್ತೀವಿ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಹಲ್ಮಿಡಿ ಶಾಸನ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆತಿರುವ ಶಾಸನಗಳು. ಈ ಒಂದು ಪ್ರಶ್ನೆಯನ್ನು ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ಪರೀಕ್ಷೆ 2018ರಲ್ಲಿ ಕೇಳಿದರೆ ಸ್ನೇಹಿತರೆ. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ದೊರೆತಿರತಕ್ಕಂಥ ಶಾಸನಗಳು ಯಾವುವು ಅಂತ ಕೇಳಿದಾಗ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ವೀರ ಶಾಸನಗಳು, ಆಪ್ಷನ್ ಬಿ ಮರಣ ಶಾಸನಗಳು, ಆಪ್ಷನ್ ಸಿ ದಾನ ಶಾಸನಗಳು, ಆಪ್ಷನ್ ಡಿ ಮಹಾಸತಿ ಶಾಸನಗಳು ಅಂತೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರ್. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಯಾವ ಪ್ರಕಾರದ ಶಾಸನಗಳು ದೊರೆತಿದಾವ ಅಂತ ಕೇಳಿದಾಗ ಇದಕ್ಕೆ ಸರಿಯಾದಂಥ ಉತ್ತರಗಳೇನಾಗುತ್ತಪ್ಪ ಅಂತಂದರೆ ದಾನ ಶಾಸನಗಳು, ಆಪ್ಷನ್ ಸಿ ದಾನ ಶಾಸನಗಳು, ಆಪ್ಷನ್ ಸಿ ದಾನ ಶಾಸನಗಳು ಏನಾಗುತ್ತಪ್ಪ ಅಂತಂದರೆ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಹೆಚ್ಚಿನ ಶಾಸನಗಳು ಯಾವಾಗಿದಾವೆ ಅಂತಂದರೆ ದಾನ ಶಾಸನಗಳಾಗಿದ್ದಾವೆ. ಹಾಗಾದರೆ ನಾನು ಆಗಲೇ ಹೇಳಿರ್ಬೇಕಾದ್ರೆ ಶಾಸನಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಹಲವಾರು ಪ್ರಕಾರಗಳನ್ನು ನೋಡ್ತಾ ಬರ್ತೀವಿ. ಅದರಲ್ಲಿ ಅವುಗಳ ಗುಣಲಕ್ಷಣಗಳನ್ನು ಆಧರಿಸಿ ಏನು ಮಾಡ್ತಾರಪ್ಪ ಅಂತಂದರೆ ಗುಣಲಕ್ಷಣಗಳನ್ನು ಆಧರಿಸಿ ಏನು ಮಾಡ್ತಾರಪ್ಪ ಅಂತಂದರೆ ಶಾಸನಗಳನ್ನು ದಾನ ಶಾಸನಗಳು, ಪ್ರಶಸ್ತಿ ಶಾಸನಗಳು, ಮಹಾಸತಿ ಶಾಸನಗಳು ಮತ್ತು ವೀರಗಲ್ಲುಗಳು ಅಂತೇಳಿ ಶಾಸನಗಳನ್ನು ಪ್ರಕಾರಗಳನ್ನಾಗಿ ಮಾಡ್ತಾ ಬರ್ತಾರೆ. ಹಾಗಾದರೆ ಈ ದಾನ ಶಾಸನಗಳಲ್ಲಿ ಮತ್ತೆ 2 ಪ್ರಕಾರಗಳು ಬರ್ತವೆ. ದಾನ ಶಾಸನದಲ್ಲಿ ಮತ್ತೆ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು 2 ಪ್ರಕಾರಗಳನ್ನು ನೋಡ್ತಾ ಬರ್ತೀವಿ. ಅವುಗಳಲ್ಲಿ ಒಂದನೇದ್ದು ವ್ಯಕ್ತಿಗೆ ಕೊಟ್ಟ ದಾನ, ಇನ್ನೊಂದು ಸಂಸ್ಥೆಗೆ ಕೊಟ್ಟ ದಾನ. ವ್ಯಕ್ತಿಗೆ ಕೊಟ್ಟ ದಾನ ಮತ್ತು ಸಂಸ್ಥೆಗೆ ಕೊಟ್ಟ ದಾನ ಅಂತೇಳಿ ಮತ್ತೆ ನಾವು ದಾನ ಶಾಸನಗಳಲ್ಲಿ ಮತ್ತೆ 2 ಪ್ರಕಾರಗಳನ್ನಾಗಿ ಮಾಡ್ತಾ ಬರ್ತೀವಿ. ಹಾಗಾದರೆ ವ್ಯಕ್ತಿಗೆ ಕೊಟ್ಟ ದಾನ ಅಂದ್ರೆ ಏನು ಸ್ನೇಹಿತರೆ ಅಂತ ಕೇಳಿದಾಗ ವಿದ್ವಾಂಸರಿಗೆ ಕೊಟ್ಟಿರಬಹುದು, ಅಥವಾ ವೀರರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ದಾನವಾಗಿ ಕೊಟ್ಟಿರೋದನ್ನ ಶಾಸನಗಳಲ್ಲಿ ಉಲ್ಲೇಖ ಮಾಡ್ತಾ ಬರ್ತಾರೆ. ಹಾಗಾಗಿ ಅವುಗಳನ್ನ ನಾವು ವ್ಯಕ್ತಿಗೆ ಕೊಟ್ಟ ದಾನ ಅಂತಕ್ಕಂಥ ಒಂದು ಪ್ರಕಾರದಲ್ಲಿ ಸೇರಿಸ್ತಾ ಬರ್ತೀವಿ. ಸಂಸ್ಥೆಗೆ ಕೊಟ್ಟ ದಾನದಲ್ಲಿ ಏನ್ ಬರ್ತದೆ ಸರ್ ಅಂತ ಕೇಳಿದಾಗ ಇಲ್ಲಿ ದೇವಾಲಯ, ಆಮೇಲೆ ಧರ್ಮಶಾಲೆ ಅಥವಾ ವಿದ್ಯಾಕೇಂದ್ರಗಳಿಗೆ ಕೊಟ್ಟಿರ್ತಾರೆ. ಆಮೇಲೆ ಇನ್ನೂ ಹಲವಾರು ಬರ್ತವ. ಹಲವಾರು ಪ್ರಕಾರಗಳಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸಂಸ್ಥೆಗೆ ಕೊಟ್ಟ ದಾನಗಳಲ್ಲಿ ಸೇರಿಸ್ತಾ ಬರ್ತೀವಿ. ಹಾಗಾದ್ರೆ ದೇವಾಲಯಗಳಿಗೆ ಕೊಟ್ಟ ದಾನ ಮತ್ತು ಧರ್ಮಶಾಲೆ ಅಥವಾ ವಿದ್ಯಾಕೇಂದ್ರಗಳಿಗೆ ಕೊಟ್ಟಿರ್ತಕ್ಕಂಥ ದಾನವನ್ನು ನಾವು ಸಂಸ್ಥೆಗೆ ಕೊಟ್ಟ ದಾನಗಳಲ್ಲಿ ಸೇರಿಸ್ತಾ ಬರ್ತೀವಿ. ಹಾಗಾದ್ರೆ ಈ ವ್ಯಕ್ತಿಗೆ ಕೊಟ್ಟ ದಾನ ಅಂತಂದ್ರೆ ವಿದ್ವಾಂಸರಿಗಾಗಿರ್ಬೋದು ಅಥವಾ ವೀರರಿಗಾಗಿರ್ಬೋದು. ವೀರರಿಗೆ ಯುದ್ಧದಲ್ಲಿ ಹೋರಾಡಿದಾಗ ಅವನ ವೀರತನವನ್ನು ಮೆಚ್ಚಿ ಅವನಿಗೆ ಕೆಲವೊಂದಿಷ್ಟು ಉಂಬಳಿಗಳನ್ನ ಕೊಡ್ತಿರ್ತಾರೆ, ಕೊಡುಗೆಗಳನ್ನ ಕೊಡ್ತಿರ್ತಾರೆ, ಅಥವಾ ಒಂದೊಂದು ಊರುಗಳನ್ನ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ರಾಜರು ದಾನವಾಗಿ ಕೊಡ್ತಿರ್ತಾರೆ. ಅಂತ ದಾನವನ್ನು ನಾವು ವ್ಯಕ್ತಿಗೆ ಕೊಟ್ಟಂತ ದಾನ ಅಂತ ಕರಿತೀವಿ. ಇನ್ನು ವಿದ್ವಾಂಸರಿಗೂ ಕೂಡ ಅವರ ವಿದ್ವತ್ವವನ್ನ ಮೆಚ್ಚಿ ಕೊಟ್ಟಿರ್ತಕ್ಕಂಥ ಒಂದು ದಾನವನ್ನ ಶಾಸನದಲ್ಲಿ ಉಲ್ಲೇಖಿಸ್ತಾ ಬರ್ತಾರೆ. ಅಂತವುಗಳನ್ನ ನಾವು ವ್ಯಕ್ತಿಗೆ ಕೊಟ್ಟ ದಾನ ಅಂತ ಕರಿತಾ ಬರ್ತೀವಿ. ಇನ್ನು ದೇವಾಲಯಗಳ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ದೇವಾಲಯಗಳ ಸುಧಾರಣೆಗಾಗಿ ಕೊಟ್ಟಿರ್ತಕ್ಕಂಥ ಆ ದಾನವನ್ನು ನಾವು ಸಂಸ್ಥೆಗೆ ಕೊಟ್ಟ ದಾನ ಅಂತಕ್ಕಂಥ ಪ್ರಕಾರದಲ್ಲಿ ಅಧ್ಯಯನವನ್ನ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗಾದ್ರೆ ಈ ಧರ್ಮಶಾಲೆಗಳಿಗೆ ಅಥವಾ ವಿದ್ಯಾಕೇಂದ್ರಗಳಿಗೆ, ದೇವಾಲಯಗಳಿಗೆ ರಾಜರು ಏನ್ ಮಾಡ್ತಿರಪ್ಪ ಅಂತಂದ್ರೆ ಕೆಲವೊಂದು ಕಂದಾಯ ಗ್ರಾಮಗಳನ್ನ ಬಿಟ್ಟು ಕೊಡ್ತಾ ಇದ್ರು. ಆಮೇಲೆ ಆ ಊರಿನ ಸಂಪೂರ್ಣ ಒಂದು ಆದಾಯವನ್ನ ಆ ದೇವಸ್ಥಾನಕ್ಕೆ ಮೀಸಲಿಡ್ತಾ ಇದ್ರು. ಹಾಗಾಗಿ ಅವುಗಳಿಗೆ ನಾವು ಸಂಸ್ಥೆಗೆ ಕೊಟ್ಟ ದಾನದಲ್ಲಿ ಸೇರಿಸ್ತಾ ಬರ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ದೊರೆತಿರ್ತಕ್ಕಂಥ ಶಾಸನಗಳು ಯಾವ ಪ್ರಕಾರದ ಶಾಸನಗಳು ಅಂತ ಕೇಳಿದಾಗ ನಾವೇನ್ ಹೇಳ್ಬೇಕಾಗ್ತದೆ ಸರ್ ಅಂದ್ರೆ ದಾನ ಶಾಸನಗಳು ಅಂತೇಳಿ ಉತ್ತರವನ್ನ ಕೊಡ್ಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಗತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಈ ಕೃತಿಯನ್ನ ರಚಿಸಿದವರು. ಕನ್ನಡ ಶಾಸನಗಳ
ಸಾಂಸ್ಕೃತಿಕ ಅಧ್ಯಯನ ಈ ಕೃತಿಯನ್ನ ರಚಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಎಂ ಕಲಬುರ್ಗಿ, ಆಪ್ಷನ್ ಬಿ ಆರ್ ಶೇಷಶಾಸ್ತ್ರಿ, ಆಪ್ಷನ್ ಸಿ ಎಂ ಚಿದಾನಂದ ಮೂರ್ತಿ, ಆಪ್ಷನ್ ಡಿ ಚೆನ್ನಕ್ಕ ಪಾವಟೆ. ಹಾಗಾದ್ರೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಈ ಕೃತಿಯನ್ನು ರಚನೆ ಮಾಡಿದವರು ಯಾರು ಸರ್ ಅಂತ ಕೇಳಿದಾಗ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎಂ ಚಿದಾನಂದ ಮೂರ್ತಿ ಆಗತ್ತೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅಂತಕ್ಕಂಥ ಕನ್ನಡದ ಖ್ಯಾತ ವಿದ್ವಾಂಸರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಿದ್ದಾರೆ. ಹಾಗಾದ್ರೆ ಈ ಎಂ ಚಿದಾನಂದ ಮೂರ್ತಿ ಅವರ ಈ ಕೃತಿ ಏನಾಗೈತಪ್ಪ ಅಂತಂದ್ರೆ 1964ರಲ್ಲಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಕೃತಿಯನ್ನ ತಮ್ಮ PhD ಮಹಾಪ್ರಬಂಧವಾಗಿ ಬಳಸ್ತಾರೆ. PhD ಮಹಾಪ್ರಬಂಧಕ್ಕೆ ಈ ಒಂದು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥ ಕೃತಿಯನ್ನ ಅವರು ರಚನೆ ಮಾಡ್ತಾರೆ. ಹಾಗಾದ್ರೆ 1964ರಲ್ಲಿ ಈ ಒಂದು ಕೃತಿಗೆ ಅವರಿಗೆ PhD ಪದವಿ ಅಥವಾ ಡಾಕ್ಟರೇಟ್ ಪದವಿ ಸಿಗ್ತಾ ಬರ್ತದೆ. ಹಾಗಾದ್ರೆ ಈ ಎಂ ಚಿದಾನಂದ ಮೂರ್ತಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಕೃತಿಯನ್ನ ರಚನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇವರ ಹುಟ್ಟೂರು ಯಾವುದು ಅಂತ ಕೇಳ್ತಾ ಬರ್ತಾರೆ. ಹಾಗಾದ್ರೆ ಇವರು ಹುಟ್ಟೂರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಿರೇಕೊಗಲೂರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಿರೇಕೊಗಲೂರು ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದಂಥ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಸೇರಿದಂತೆ ಹಲವಾರು ಕೃತಿಗಳನ್ನು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರ ಒಂದು ಸಾಹಿತ್ಯ ಸೇವೆಯನ್ನು ನಾವು ಇವತ್ತಿಗೂ ಕೂಡ ಚಿರಸ್ಮರಣೀಯವಾಗಿ ನೆನಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎಂ ಚಿದಾನಂದ ಮೂರ್ತಿ ಆಗತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ 5ನೆಯ ಪ್ರಶ್ನೆ, ಅತಿ ಹೆಚ್ಚು ಶಾಸನಗಳು ದೊರಕಿದ ರಾಜ್ಯ ಅಂತ ಕೇಳ್ತಾ ಇದ್ದಾರೆ. ಅತಿ ಹೆಚ್ಚಿನ ಶಾಸನಗಳು ಯಾವ ರಾಜ್ಯದಲ್ಲಿ ದೊರಕಿದಾವ ಸರ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ತಮಿಳುನಾಡು. ಹಾಗಾದ್ರೆ ಅತಿ ಹೆಚ್ಚು ಶಾಸನಗಳು ಯಾವ ರಾಜ್ಯದಲ್ಲಿ ಸಿಕ್ಕಿದಾವ ಸರ್ ಅಂತ ಕೇಳಿದಾಗ ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಶಾಸನಗಳು ದೊರೆತಾ ಹೋಗ್ತವ. ನಾವು ಕೇಳ್ಬೋದು ಮಹಾರಾಷ್ಟ್ರದಲ್ಲಿ ಸಿಕ್ಕಿದೇನ್ರಿ ಅಂತ ಕೇಳಿದಾಗ ಮಹಾರಾಷ್ಟ್ರದಲ್ಲೂ ಕೂಡ ಶಾಸನಗಳು ಸಿಕ್ಕಿದಾವ, ಆಂಧ್ರ ಪ್ರದೇಶದಲ್ಲೂ ಕೂಡ ಸಿಕ್ಕಿದಾವೆ, ತಮಿಳುನಾಡಲ್ಲೂ ಕೂಡ ಸಿಕ್ಕಿದಾವೆ. ಆದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ನಾವು ಅಧ್ಯಯನ ಮಾಡೋದಾದ್ರೆ ಅತಿ ಹೆಚ್ಚಿನ ಶಾಸನಗಳು ನಮಗೆ ಕರ್ನಾಟಕದಲ್ಲಿ ದೊರೆತಾ ಹೋಗ್ತವೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಕರ್ನಾಟಕ ಅಂತಕ್ಕಂಥದ್ದಾಗುತ್ತೆ. ಹಾಗಾದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಯಾಕಂದ್ರೆ ಅತಿ ಹೆಚ್ಚಿನ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ದೊರೆತಾವ ಅಂತಂದ್ರೆ ನಮಗೆ ಒಂದು ಹೆಮ್ಮೆಯ ವಿಷಯ ಆಗ್ತದೆ. ಹಾಗಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ 6ನೇ ಪ್ರಶ್ನೆ, ಕೂಟ ಶಾಸನಗಳು ಎಂದರೆ? ಕೂಟ ಶಾಸನಗಳು ಅಂದ್ರೆ ಏನು ಅಂತ ಕೇಳಿದರೆ ಹಾಗಾದ್ರೆ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಕಲ್ಲಿನ ಮೇಲೆ ಕೊರೆದ ಶಾಸನಗಳು, ಆಪ್ಷನ್ ಬಿ ತಾಮ್ರ ಫಲಕದ ಮೇಲೆ ಕೊರೆದ ಶಾಸನಗಳು, ಆಪ್ಷನ್ ಸಿ ಕೃತಕ ಶಾಸನಗಳು, ಆಪ್ಷನ್ ಡಿ ಶಾಸನವೊಂದು ಒಡೆದಾಗ ಮತ್ತೆ ಪ್ರತಿ ಮಾಡಿಸಿದ ಶಾಸನಗಳು. ಶಾಸನವೊಂದು ಒಡೆದಾಗ ಮತ್ತೆ ಪ್ರತಿ ಮಾಡಿಸಿದ ಶಾಸನಗಳು ಅಂತೇಳಿ 4 ಆಯ್ಕೆಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಕೂಟ ಶಾಸನ ಅಂದ್ರೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಸಿ ಕೃತಕ ಶಾಸನಗಳು. ಕೃತಕ ಶಾಸನಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಈ ಕೂಟ ಶಾಸನಗಳು ಅಂತೇಳಿ ಕರಿತಾ ಬರ್ತೀವಿ. ಈ ಕೂಟ ಪದದ ಅರ್ಥವನ್ನ ಒಂದಿಷ್ಟು ಈ ಕೂಟ ಶಾಸನಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಕೂಟ ಅಂದ್ರೆ ಕಪಟ ಅಥವಾ ಮೋಸ ಅಂತೇಳಿ ಅರ್ಥ ಬರ್ತದೆ. ಹಾಗಾದ್ರೆ ಈ ಕೂಟ ಶಾಸನ ಅಂತಂದ್ರೆ ಕಪಟ ಅಥವಾ ಮೋಸ ಅಂತೇಳಿ ನಾವು ಈ ಕೂಟ ಪದದ ಅರ್ಥವನ್ನು ನೋಡೋದಾದ್ರೆ ಹಾಗಾದ್ರೆ ಈ ಕೂಟ ಶಾಸನ ಅಂದ್ರೆ ಏನು ಅಂತ ಕೇಳಿದಾಗ ಕಪಟದಿಂದ ಅಥವಾ ಮೋಸದಿಂದ ಕೃತಕವಾಗಿ ರಚನೆ ಆಗಿರ್ತಕ್ಕಂಥ ಶಾಸನಗಳಿಗೆ ನಾವು ಕೂಟ ಶಾಸನ ಅಂತೇಳಿ ಕರಿತಾ ಬರ್ತೀವಿ. ಹಾಗಾದ್ರೆ ಈ ಕೂಟ ಶಾಸನವನ್ನು ಯಾರು ರಚನೆ ಮಾಡ್ತಿದ್ರಿ, ಯಾಕೆ ರಚನೆ ಮಾಡ್ತಿದ್ರು ಅಂತ ಕೇಳಿದಾಗ ಕೆಲವೊಂದಿಷ್ಟು ರಾಜರು ಏನ್ ಮಾಡ್ತಿರಪ್ಪ ಅಂತಂದ್ರೆ ತಮ್ಮ ಒಂದು
ಪ್ರಚಾರ ಮಾಡಿಕೊಳ್ಳಿಕ್ಕೆ, ತಮ್ಮತನವನ್ನ ಪ್ರಚಾರ ಮಾಡಿಕೊಳ್ಳಿಕ್ಕೆ, ಇತಿಹಾಸದಲ್ಲಿ ತಮ್ಮ ಹೆಸರು ಕೂಡ ಅಜರಾಮರವಾಗಿ ಉಳಿಲಿ ಅಂತಕ್ಕಂಥ ಒಂದು ದುರಾಸೆಯಿಂದ ಏನ್ ಮಾಡ್ತಿರಪ್ಪ ಅಂತಂದ್ರೆ ಸುಳ್ಳು ಸುಳ್ಳು ಮಾಹಿತಿಯನ್ನ ಶಾಸನಗಳ ಮೇಲೆ ಕೊರೆಸೋದರ ಮೂಲಕ ಶಾಸ್ತ್ರಗಳನ್ನ ರಚನೆ ಮಾಡ್ತಾ ಇದ್ರು. ಅವುಗಳಿಗೆ ನಾವು ಕೂಟ ಶಾಸನಗಳು ಅಂತೇಳಿ ಕರಿತಾ ಬರ್ತೀವಿ. ಹಾಗಾದ್ರೆ ನೀವೆಲ್ಲ ಕೇಳ್ಬೋದು ಸ್ನೇಹಿತರೆ, ಸರ ಮತ್ತ ಶಾಸನಗಳು ಬಹಳಷ್ಟು ಸಿಕ್ಕಾವ್ರಿ, ಅಥವಾ ಕೂಟ ಶಾಸನ ಯಾವುದು, ಮತ್ತೆ ನಿಜವಾಗ್ಲೂ ರಾಜ ಹೊಡಿಸ್ತಕ್ಕಂಥ ಶಾಸನ ಯಾವುದು, ಹೆಂಗ್ ಕಂಡು ಹಿಡಿದ್ರಿ ಅಂತ ಕೇಳಿದಾಗ ವಿದ್ವಾಂಸರು ಬಹಳ ಚೆನ್ನಾಗಿರ್ತಾರೆ. ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಮುಖವಾಗಿ 4 ಅಂಶಗಳ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೂಟ ಶಾಸನಗಳನ್ನ ಪತ್ತೆ ಹಚ್ತಾ ಬರ್ತಾರೆ. ಒಂದನೇದು ಯಾವ್ದಪ್ಪ ಅಂತಂದ್ರೆ ಲಿಪಿ, ಎರಡನೇದು ಭಾಷೆ, ಮೂರನೇದು ಬಳಸಿದ ಸಾಮಗ್ರಿಗಳು, ನಾಲ್ಕನೇದು ಕಾಲ. ವಿದ್ವಾಂಸರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಂಶೋಧಕರು ಲಿಪಿ, ಭಾಷೆ, ಬಳಸಿರ್ತಕ್ಕಂಥ ಸಾಮಗ್ರಿಗಳು ಮತ್ತು ಕಾಲ, ಈ 4 ಅಂಶಗಳನ್ನು ಇಟ್ಟುಕೊಂಡು ಶಾಸನವನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ಅದು ಕೂಟ ಶಾಸನನೋ ಅಥವಾ ಅಲ್ಲೋ ಅಂತಕ್ಕಂಥ ವಿಚಾರವನ್ನ ಕಂಡುಹಿಡಿತಾರೆ ಸ್ನೇಹಿತರೆ. ಹೆಂಗಂತಂದ್ರೆ ಆ ಶಾಸನದಲ್ಲಿ ಬಳಸ್ತಿರ್ತಕ್ಕಂಥ ಲಿಪಿಯ ಆಧಾರದ ಮೇಲೆ ಕಂಡುಹಿಡಿತಾರೆ. ಆಮೇಲೆ ಆ ಶಾಸನದಲ್ಲಿ ಬಳಕೆ ಆಗಿರ್ತಕ್ಕಂಥ ಭಾಷೆಯ ಆಧಾರದ ಮೇಲೆ ಕೂಡ ಅದು ಕೂಟ ಶಾಸನನೋ ಅಥವಾ ಅಲ್ಲೋ ಅಂತಕ್ಕಂಥ ವಿಚಾರವನ್ನ ವಿದ್ವಾಂಸರು ಪತ್ತೆ ಹಚ್ತಾರೆ. ಆಮೇಲೆ ಬಳಸಿದ ಸಾಮಗ್ರಿಗಳು ಅಂತಂದ್ರೆ ಆ ಶಾಸನವನ್ನ ರಚನೆ ಮಾಡ್ಲಿಕ್ಕೆ ಯಾವ್ಯಾವ ಸಾಮಗ್ರಿಗಳನ್ನ ಬಳಸಿದ್ರು ಅಂತಕ್ಕಂಥ ಉಲ್ಲೇಖ ಆ ಶಾಸನದಲ್ಲಿ ನಮಗೆ ಸಿಗ್ತಾ ಹೋಗ್ತದೆ. ಹಾಗಾದ್ರೆ ಆ ಅಂಶಗಳನ್ನು ಕೂಡ ಇಟ್ಕೊಂಡು ವಿದ್ವಾಂಸರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೂಟ ಶಾಸನಗಳನ್ನ ಪತ್ತೆ ಹಚ್ತಾ ಹೋಗ್ತಾರೆ ಸ್ನೇಹಿತರೆ. ಇನ್ನ ಕಾಲ, ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ಕಾಲ ಅಂತಂದ್ರೆ ಆ ಶಾಸನ ರಚನೆ ಆಗಿರ್ತಕ್ಕಂಥ ಕಾಲಮಾನ. ಆ ಯಾವುದೇ ಒಂದು ಶಾಸನವನ್ನು ತಗೊಂಡ್ರೆ ನಮಗೆ ಏನ್ ಸಿಗ್ತದಪ್ಪ ಅಂತಂದ್ರೆ ಶಾಸನದಲ್ಲಿ ಆ ರಚನೆ ಆಗಿರ್ತಕ್ಕಂಥ ಕಾಲವನ್ನ ಉಲ್ಲೇಖ ಮಾಡಿರ್ತಾರೆ. ಹಾಗಾದ್ರೆ ಈ ಕಾಲ ಇಟ್ಕೊಂಡು ಹೆಂಗ ನೋಡ್ಬೋದ್ರಿ ಅಂತ ಕೇಳಿದಾಗ ಆ ಕೂಟ ಶಾಸನದ ಕಾಲವನ್ನ ಪರಿಗಣಿಸಿ ಆ ಕಾಲದ ಸಮಕಾಲೀನ ಶಾಸನಗಳನ್ನು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಶಾಸನಕ್ಕೂ ಮತ್ತು ಈ ಶಾಸನಕ್ಕೂ ತುಲನೆ ಮಾಡಿ ನೋಡಿದಾಗ ಅಲ್ಲಿ ಇರ್ತಕ್ಕಂಥ ವಿಚಾರಗಳು ಸರಿಯಾಗಿ ಮ್ಯಾಚ್ ಆಗ್ತಿದ್ದು ಅಂತಂದ್ರೆ ಅದು ಸತ್ಯವಾಗಿರ್ತಕ್ಕಂಥ ಶಾಸನ, ಅಥವಾ ಏನಾದ್ರೂ ಅಸ್ತವ್ಯಸ್ತ ಅಥವಾ ಹೇರಾಪೇರಿ ಕಾಣಕತ್ತಿದ್ದಪ್ಪ ಅಂತಂದ್ರೆ ಅದನ್ನ ನಾವು ಕೂಟ ಶಾಸನ ಅಂತೇಳಿ ಪತ್ತೆ ಹಚ್ಚಬಹುದು. ಈ ರೀತಿಯಾಗಿ ವಿದ್ವಾಂಸರು 4 ಅಂಶಗಳ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೂಟ ಶಾಸನಗಳನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಕೂಟ ಶಾಸನ ಅಂತಂದ್ರೆ ಕೃತಕವಾಗಿ ಮೋಸ ಅಥವಾ ಕಪಟದಿಂದ ರಚನೆ ಆಗಿರ್ತಕ್ಕಂಥ ಶಾಸನ ಅಂತೇಳಿ ನಾವು ನೋಡಬಹುದು. ಹಾಗಾದ್ರೆ ಕರ್ನಾಟಕದಲ್ಲಿ ಈ ಕೂಟ ಶಾಸನಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇರ್ತದೆ. ಹಾಗಾದ್ರೆ ಆದ್ರೂ ಕಡಿಮೆ ಅದಾವ. ಆದ್ರೆ ಈ ಕೂಟ ಶಾಸ್ತ್ರಗಳನ್ನ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಮೋಸ ಮತ್ತು ಕಪಟದಿಂದ ಸುಳ್ಳಾಗಿ ಈ ರಚನೆಯನ್ನ ಮಾಡ್ತಿದ್ರು ಅನ್ನೋದಕ್ಕೆ ನಮಗೆ ಉಲ್ಲೇಖಗಳು ಸಿಗ್ತಾ ಬರ್ತವೆ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 7ನೇ ಪ್ರಶ್ನೆ, ಶಾಸನದ ಮೂಲಕ ಸಂಸ್ಕೃತಿಯನ್ನು ರಚಿಸಬಹುದು ಎಂಬ ಮಾದರಿಯನ್ನು ಕನ್ನಡದಲ್ಲಿ ತೋರಿಸಿಕೊಟ್ಟ ಮಹತ್ವದ ಕೃತಿ ಯಾವುದು ಅಂತ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಶಾಸನದ ಮೂಲಕ ಸಂಸ್ಕೃತಿಯನ್ನು ರಚಿಸಬಹುದು ಎಂಬ ಮಾದರಿಯನ್ನು ಕನ್ನಡದಲ್ಲಿ ತೋರಿಸಿಕೊಟ್ಟ ಮಹತ್ವದ ಕೃತಿ ಯಾವುದು ಅಂತ ಕೇಳಿದರೆ ಹಾಗಾದರೆ ಇದಕ್ಕೆ 4 ಆಯ್ಕೆಗಳನ್ನು ಕೊಡ್ತಾ ಬರ್ತಾರೆ. ಒಂದನೇದು ಪ್ರಾಚೀನ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಆಪ್ಷನ್ ಬಿ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ, ಇನ್ನು ಕರ್ನಾಟಕದ ವೀರಗಲ್ಲುಗಳು ಆಪ್ಷನ್ ಸಿ, ಆಮೇಲೆ ಆಪ್ಷನ್ ಡಿ 6ನೆಯ ವಿಕ್ರಮಾದಿತ್ಯನ ಶಾಸನಗಳು ಅಂತೇಳಿ 4 ಆಯ್ಕೆಗಳನ್ನು ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗ್ಬೋದ್ರಿ ಅಂತ ಕೇಳಿದಾಗ ಶಾಸನದ ಮೂಲಕ ಒಂದು ಸಂಸ್ಕೃತಿಯನ್ನ ಅಥವಾ ಒಂದು ಚರಿತ್ರೆಯನ್ನ ರಚನೆ ಮಾಡಬಹುದು ಅಂತೇಳಿ ನಮಗೆ ಮಾದರಿಯನ್ನ ಕನ್ನಡದಲ್ಲಿ ತೋರಿಸಿಕೊಟ್ಟಂತ ಮಹತ್ವದ ಕೃತಿ ಯಾವ್ದಪ್ಪ ಅಂತಂದ್ರೆ ಪ್ರಾಚೀನ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. ಆಪ್ಷನ್ ಎ ಪ್ರಾಚೀನ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥ ಒಂದು ಕೃತಿ ಈ ಒಂದು ಶಾಸನದ ಮೂಲಕ ಸಂಸ್ಕೃತಿಯನ್ನ ರಚನೆ ಮಾಡಬಹುದು ಅಂತೇಳಿ ನಮಗೆ ಕನ್ನಡದಲ್ಲಿ ತೋರಿಸಿಕೊಟ್ಟಂತ ಒಂದು ಕೃತಿಯಾಗಿದೆ. ಹಾಗಾದ್ರೆ ಈ ಕೃತಿಯನ್ನು ರಚನೆ ಮಾಡಿದವರು ಯಾರ್ರೀ ಸರ್ ಅಂತ ಕೇಳಿದಾಗ ಡಾಕ್ಟರ್
ಎಂ ಚಿದಾನಂದ ಮೂರ್ತಿ. ಎಂ ಚಿದಾನಂದ ಮೂರ್ತಿ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತಕ್ಕಂಥ ಕೃತಿಯನ್ನ 1964ರಲ್ಲಿ ತಮ್ಮ PhD ಗಾಗಿ ಮಹಾಪ್ರಬಂಧವಾಗಿ ಈ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಹಾಗಾಗಿ ಈ ಒಂದು ಶಾಸನಗಳ ಮೂಲಕ ಆ ಒಂದು ಸಂಸ್ಕೃತಿಯನ್ನು ರಚನೆ ಮಾಡಬಹುದು ಅಂತಕ್ಕಂಥ ಮಾಹಿತಿಯನ್ನು ಅವರು ತಿಳಿಸಿಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಶಾಸನಗಳು ಆ ಕಾಲದ ಹೊರಡಿಸ್ತಕ್ಕಂಥ ರಾಜರ ಸ್ಥಾನಮಾನ ಆಗಿರ್ಬೋದು, ಆ ಕಾಲದ ಸಾಮಾಜಿಕ ಸ್ಥಿತಿ ಆಗಿರ್ಬೋದು, ಆರ್ಥಿಕ ಸ್ಥಿತಿ ಆಗಿರ್ಬೋದು, ಅಥವಾ ರಾಜಕೀಯ ಸ್ಥಿತಿಗಳನ್ನ ಏನಾಗ್ತದಪ್ಪ ಅಂತಂದ್ರೆ ಶಾಸನ ನಮಗೆ ಉಲ್ಲೇಖ ಮಾಡ್ತಾ ಬರ್ತದೆ. ಆಗಿನ ಕಾಲದ ಆ ಸ್ಥಿತಿಗತಿಗಳನ್ನ ಉಲ್ಲೇಖ ಮಾಡಿದ್ರಿಂದ ಆ ಕಾಲದ ಸಂಸ್ಕೃತಿಯನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಪುನರ್ ಸೃಷ್ಟಿ ಮಾಡ್ಲಿಕ್ಕೆ ಶಾಸನಗಳು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಆಧಾರಗಳು ಅಂತೇಳಿ ನಮಗೆ ಈ ಒಂದು ಕೃತಿಯ ಮೂಲಕ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ತಿಳಿಸಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಕೃತಿ ಏನಾಗಿತ್ತಪ್ಪ ಅಂತಂದ್ರೆ ಕನ್ನಡ ಸಾರಸ್ವತ ಲೋಕದಲ್ಲಿ ಅತ್ಯಂತ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಕೃತಿ ಆಗೈತೆ ಅಂತೇಳಿ ನಾವು ನೋಡ್ಬೋದು. ಇನ್ನ ಇಲ್ಲೊಂದು ಕೃತಿ ಕೊಟ್ಟಾರ, ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು. ಇದು ಒಂದು ಕೂಡ ಕೃತಿ ಆಗಿದೆ. ಇದನ್ನ ಬರೆದವರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಎಂ ಕಲಬುರ್ಗಿ. ಡಾಕ್ಟರ್ ಎಂ ಕಲಬುರ್ಗಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಕೃತಿಯನ್ನು 1973ರಲ್ಲಿ ಏನ್ ಮಾಡ್ತಾರೆ, ಈ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅಂತಂದ್ರೆ ಕವಿರಾಜ ಮಾರ್ಗ ಕಾಲಕ್ಕೆ ಆ ಒಂದು ಸಮಕಾಲೀನ ಪರಿಸರದಲ್ಲಿ ಕನ್ನಡ ಸಾಹಿತ್ಯ ಯಾವ ರೀತಿ ಇತ್ತು ಮತ್ತು ಯಾವ ರೀತಿ ಬೆಳೆದು ಬರ್ತಾ ಇತ್ತು ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ಕೃತಿಯ ಮೂಲಕ ಅತ್ಯಂತ ಅದ್ಭುತವಾಗಿ ಡಾಕ್ಟರ್ ಎಂ ಕಲಬುರ್ಗಿ ಅವರು ನಮಗೆ ಕಟ್ಟಿಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ಕೃತಿ ಯಾವಾಗ ಪ್ರಕಟ ಆಯ್ತಪ್ಪ ಅಂತಂದ್ರೆ 1973ರಲ್ಲಿ ಈ ಒಂದು ಕೃತಿ ಪ್ರಕಟ ಆಗ್ತದೆ. ಹಾಗಾದ್ರೆ ಶಾಸನದ ಮೂಲಕ ಸಂಸ್ಕೃತಿಯನ್ನ ರಚನೆ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ತೋರಿಸಿಕೊಟ್ಟವರು ಯಾರು? ಎಂ ಚಿದಾನಂದ ಮೂರ್ತಿ. ಇನ್ನ 8ನೇ ಪ್ರಶ್ನೆ ನೋಡೋದಾದ್ರೆ, ಪ್ರೇಮಾಲಯ ಸುತನ್ಗೆ ಎನ್ನುವ ಮಾತು ಬಳಕೆಯಾಗಿರುವ ಶಾಸನ. ಪ್ರೇಮಾಲಯ ಸುತನ್ಗೆ ಅಂತಕ್ಕಂಥ ಮಾತು ಬಳಕೆಯಾಗಿರ್ತಕ್ಕಂಥ ಶಾಸನ ಯಾವುದು ಅಂತ ಕೇಳಿದಾರೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಯನ್ನ KSET 2017 ಅಂದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2017ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದರೆ. ಹಾಗಾದ್ರೆ ಈ ಪ್ರೇಮಾಲಯ ಸುತನ್ಗೆ ಅಂತಕ್ಕಂಥ ಮಾತು ಯಾವ ಒಂದು ಶಾಸನದಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ ಅಂತ ನೋಡಿದಾಗ ಇಲ್ಲಿ 4 ಆಯ್ಕೆಗಳನ್ನ ಕೊಡ್ತಾ ಬರ್ತಾರೆ. ಆಪ್ಷನ್ ಎ ಲಕ್ಕುಂಡಿ ಶಾಸನ, ಆಪ್ಷನ್ ಬಿ ಹಲ್ಮಿಡಿ ಶಾಸನ, ಆಪ್ಷನ್ ಸಿ ತಮಟಕಲ್ಲು ಶಾಸನ, ಆಪ್ಷನ್ ಡಿ ಬಾದಾಮಿ ಶಾಸನ. ಹಾಗಾದ್ರೆ ಈ ಪ್ರೇಮಾಲಯ ಸುತನ್ಗೆ ಅಂತಕ್ಕಂಥ ಮಾತು ಬಳಕೆಯಾಗಿರ್ತಕ್ಕಂಥ ಶಾಸನ ಯಾವುದು ಕೇಳಿದಾಗ ಆಪ್ಷನ್ ಬಿ ಹಲ್ಮಿಡಿ ಶಾಸನ ಆಗತ್ತೆ. ಆಪ್ಷನ್ ಬಿ ಹಲ್ಮಿಡಿ ಶಾಸನ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಗತ್ತೆ ಸ್ನೇಹಿತರೆ. ಈ ಒಂದು ಹಲ್ಮಿಡಿ ಶಾಸನದಲ್ಲಿ ಇದು ಕೂಡ ದಾನ ಶಾಸನ ಆಗಿರೋದ್ರಿಂದ ಆ ವ್ಯಕ್ತಿಗಳನ್ನ ಹೊಗಳಬೇಕಾದ್ರೆ ಈ ಪ್ರೇಮಾಲಯ ಸುತನ್ಗೆ ಅಂತಕ್ಕಂಥ ಒಂದು ಮಾತು ಬಳಕೆ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನ ಮುಂದಿನ ಪ್ರಶ್ನೆಗೆ ಬರೋದಾದ್ರೆ 9ನೇ ಪ್ರಶ್ನೆ, ಬಾದಾಮಿ ಶಾಸನದ ಕಾಲ. ಬಾದಾಮಿ ಶಾಸನ ದೊರಕಿರ್ತಕ್ಕಂಥ ಕಾಲ, ರಚನೆ ಆಗಿರ್ತಕ್ಕಂಥ ಕಾಲ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಂತಂದ್ರೆ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ 2008 ನಡೆದಿರ್ತಕ್ಕಂಥ PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ನಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಬಾದಾಮಿ ಶಾಸನದ ಕಾಲ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ 4ನೇ ಶತಮಾನ, ಆಪ್ಷನ್ ಬಿ 7ನೇ ಶತಮಾನ, ಆಪ್ಷನ್ ಸಿ 12ನೇ ಶತಮಾನ, ಆಪ್ಷನ್ ಡಿ 10ನೇ ಶತಮಾನ. ನಮಗೆ ಬಾದಾಮಿ ಶಾಸನ ಯಾವ ಕಾಲಮಾನದಲ್ಲಿ ಸಿಕ್ಕೈತಪ್ಪ ಅಂತಂದ್ರೆ ಆಪ್ಷನ್ ಬಿ 7ನೇ ಶತಮಾನ. ಆಪ್ಷನ್ ಬಿ 7ನೇ ಶತಮಾನದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಬಾದಾಮಿ ಶಾಸನ ನಮಗೆ ದೊರೆತಾ ಹೋಗ್ತದೆ. ಹಾಗಾದ್ರೆ ಈ ಬಾದಾಮಿ ಶಾಸನದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೋಡೋದಾದ್ರೆ ಈ ಶಾಸನ ಯಾರಿಗೆ ಸಂಬಂಧಪಟ್ಟಪ್ಪ ಅಂತಂದ್ರೆ ಚಾಲುಕ್ಯರಿಗೆ ಸಂಬಂಧಪಟ್ಟಂತ ಒಂದು ಶಾಸನ. ಇನ್ನ ಈ ಶಾಸನಕ್ಕ ಕಪ್ಪೆ ಅರಭಟ್ಟನ ಶಾಸನ ಅಂತ ಕೂಡ ಕರಿತಾ ಬರ್ತೀವಿ. ಕಪ್ಪೆ
ಅರಭಟ್ಟ, ಕಪ್ಪೆ ಅರಭಟ್ಟನ ಶಾಸನ ಅಂತ ಕೂಡ ಕರಿತಾ ಬರ್ತೀವಿ. ಈ ಶಾಸನದ ಕಾಲ 7ನೇ ಶತಮಾನ ಅಂತ ಹೇಳಿದೀವಿ. ಚಾಲುಕ್ಯ ರಾಜಮನೆತನದವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಶಾಸನವನ್ನು ನಡೆಸ್ತಾರೆ. ಕಪ್ಪೆ ಅರಭಟ್ಟನ ಶಾಸನ ಅಂತ ಕೂಡ ಕರಿತಾ ಬರ್ತೀವಿ. ಇನ್ನ ಇದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲಿಗೆ ತ್ರಿಪದಿ ಕಂಡು ಬಂದಿರುವ ಶಾಸನ. ಮೊಟ್ಟ ಮೊದಲಿಗೆ ತ್ರಿಪದಿ ಕಂಡು ಬಂದಿರತಕ್ಕಂಥ ಶಾಸನ. ತ್ರಿಪದಿ ಅಂತಂದ್ರೆ 3 ಸಾಲಿನ ಪದ್ಯ. ಮೂರೇ ಸಾಲಿನ ಪದ್ಯಕ್ಕೆ ನಾವು ತ್ರಿಪದಿ ಅಂತ ಕರಿತಾ ಬರ್ತೀವಿ. ಹಾಗಾದ್ರೆ ತ್ರಿಪದಿಯ ಪ್ರಥಮ ಉಲ್ಲೇಖ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಈ ಬಾದಾಮಿ ಶಾಸನದಲ್ಲಿ ಕಂಡು ಬರ್ತಾ ಹೋಗ್ತದೆ. ಅಲ್ಲಿ ಒಂದು ತ್ರಿಪದಿ ಮೂಲಕ ಪದ್ಯಗಳು ಬರ್ತವೆ. ಸಾಧುಗೆ ಸಾಧು, ಮಾಧುರ್ಯಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನಿತನ್ ಪೆರಣಲ್ಲ ಅಂತೇಳಿ ಕನ್ನಡಿಗರ ಗುಣ ಸ್ವಭಾವವನ್ನು ಹೊಗಳಿರ್ತಕ್ಕಂಥ ಒಂದು ಶಾಸನ. ಇಲ್ಲೇನಾಗಿತ್ತಪ್ಪ ಅಂತಂದ್ರೆ ಕನ್ನಡಿಗರ ಗುಣ ಸ್ವಭಾವ, ಈ ಒಂದು ಶಾಸನದಲ್ಲಿ ಕನ್ನಡಿಗರ ಗುಣ ಸ್ವಭಾವದ ಚಿತ್ರಣ ನಮಗೆ ಕಂಡು ಬರ್ತಾ ಹೋಗ್ತದೆ. ಹಾಗಾದ್ರೆ ಈ ಒಂದು ಬಾದಾಮಿ ಶಾಸನ ಎಷ್ಟು ಇಂಪಾರ್ಟೆಂಟ್ ಆಗಿತ್ತಪ್ಪ ಅಂತಂದ್ರೆ ಮೊದಲನೇದಾಗಿ ತ್ರಿಪದಿ ಕಂಡು ಬಂದಿರತಕ್ಕಂಥ ಪ್ರಥಮ ಶಾಸನ ಯಾವ್ದು ಕೇಳಿದಾಗ ಬಾದಾಮಿ ಶಾಸನ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ ಕನ್ನಡಿಗರ ಗುಣ ಸ್ವಭಾವವನ್ನು ಹೊಗಳಿರ್ತಕ್ಕಂಥ ಶಾಸನ ನಮ್ಮ ಬಾದಾಮಿ ಶಾಸನ. ಇದಕ್ಕೆ ಕಪ್ಪೆ ಅರಭಟ್ಟನ ಶಾಸನ ಅಂತೇಳಿ ಕೂಡ ಕರೀತಾರೆ. ಚಾಲುಕ್ಯ ರಾಜವಂಶಕ್ಕೆ ಸೇರಿರ್ತಕ್ಕಂಥ ಈ ಒಂದು ಶಾಸನವನ್ನ ನಾವು ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡೇನ ನಾವು ನೋಡ್ಬೋದು. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂತಂದ್ರೆ 7ನೇ ಶತಮಾನ ಅಂತೇಳಿ ನಾವು ನೋಡ್ಬೋದು. ಇನ್ನು ತ್ರಿಪದಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ತ್ರಿಪದಿಯನ್ನ ಕನ್ನಡ ಛಂದಸ್ಸಿನ ತಾಯಿ ಬೇರು, ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತೇಳಿ ಕೂಡ ನಾವು ತ್ರಿಪದಿಯನ್ನು ಕರಿತಾ ಬರ್ತೀವಿ. ಪ್ರಶ್ನೆಯನ್ನ ಕೇಳ್ತಾ ಬರ್ತಾರೆ, ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತೇಳಿ ಯಾವುದನ್ನ ಕರಿತಾರೆ ಅಂತ ಕೇಳ್ತಾರೆ, ಯಾವ ಪ್ರಕಾರ ಛಂದಸ್ಸನ್ನು ಕೇಳ್ತಾರೆ. ಹಾಗಾದ್ರೆ ನಾವು ಏನು ಉತ್ತರ ಕೊಡ್ಬೇಕಪ್ಪ ಅಂತಂದ್ರೆ ತ್ರಿಪದಿ ಅಂತೇಳಿ ನಾವು ಆನ್ಸರ್ ಅನ್ನ ಮಾಡ್ಬೇಕಾಗ್ತದೆ. ಹಾಗಾದ್ರೆ ಇನ್ನ ಮುಂದಿನ ಪ್ರಶ್ನೆಗೆ ನೋಡೋದಾದ್ರೆ 10ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಏನಾಯ್ತಪ್ಪ ಅಂತಂದ್ರೆ ಸಾಕು ಪ್ರಾಣಿಯ ನೆನಪಿಗಾಗಿ ನೆಟ್ಟ ಏಕೈಕ ವೀರಗಲ್ಲು ಯಾವುದು ಅಂತ ಕೇಳಕತ್ತಾರ. ಸಾಕು ಪ್ರಾಣಿಯ ನೆನಪಿಗಾಗಿ ನೆಟ್ಟ ಏಕೈಕ ವೀರಗಲ್ಲು ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಲಕ್ಕುಂಡಿ ಶಾಸನ, ಆಪ್ಷನ್ ಬಿ ಆತಕೂರು ಶಾಸನ, ಆಪ್ಷನ್ ಸಿ ಬೇಲೂರು ಶಾಸನ, ಆಪ್ಷನ್ ಡಿ ತಮಟಕಲ್ಲು ಶಾಸನ ಅಂತೇಳಿ 4 ಆಯ್ಕೆಗಳನ್ನು ಕೊಡ್ತಾ ಬರ್ತಾರೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಾಕು ಪ್ರಾಣಿಯ ನೆನಪಿಗಾಗಿ ನೆಟ್ಟಂತ ಏಕೈಕ ವೀರಗಲ್ಲು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಆತಕೂರು ಶಾಸನ. ಇದೇನ್ರಿ ವಿಚಿತ್ರ, ವ್ಯಕ್ತಿಗಳಿಗಾಗಿ ನೆಟ್ಟಂತ ಶಾಸನಗಳು ಕೇಳಿದೀವಿ. ವೀರಗಲ್ಲು ಅಂತಂದ್ರೆ ಯುದ್ಧದಲ್ಲಿ ಹೋರಾಡಿ ಮರಣ ಹೊಂದಿರತಕ್ಕಂತ ಆ ವೀರ ಯೋಧನ ನೆನಪಿಗಾಗಿ ನೆಟ್ಟಿರ್ತಕ್ಕಂಥ ಶಾಸನಕ್ಕೆ ನಾವು ವೀರಗಲ್ಲು ಅಂತೇಳಿ ಕರಿತಾ ಬರ್ತೀವಿ. ಹಾಗಾದ್ರೆ ಇಲ್ಲಿ ಸಾಕು ಪ್ರಾಣಿಯ ನೆನಪಿಗಾಗಿ ಈ ವೀರಗಲ್ಲನ್ನ ನೆಡ್ತಾ ಬರ್ತಾರೆ. ಹಾಗಾದ್ರೆ ಇದರ ವಿಶೇಷತೆಯನ್ನ ನೋಡೋದಾದ್ರೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ರಾಷ್ಟ್ರಕೂಟರ 3ನೇ ಕೃಷ್ಣ ಗಂಗರಾಜ 3ನೇ ಕೃಷ್ಣ ಗಂಗರ ಬುತ್ತುಗ ಮತ್ತು ಆ ಬುತ್ತುಗನ ಸೇವಕ ಒಬ್ಬರ್ತಾನ್ರಿ, ಅವನ ಹೆಸರೇನಪ್ಪ ಅಂತಂದ್ರೆ ಮಣಾಲ. ಆ ಬುತ್ತುಗನ ಸೇವಕ ಒಬ್ಬರ್ತಾನ, ಗಂಗರಾಜರ ಬುತ್ತುಗ ಅಂತಕ್ಕಂಥ ಒಬ್ಬ ರಾಜ ಇರ್ತಾನ. ಆ ರಾಜನ ಸೇವಕ ಯಾರಪ್ಪ ಅಂತಂದ್ರೆ ಮಣಾಲ ಅಂತಕ್ಕಂಥ ಒಬ್ಬ ಸೇವಕ ಇರ್ತಾನ. ಈ 3 ಜನ ಸೇರಿ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ಚೋಳರ ರಾಜಾದಿತ್ಯನ ಮೇಲೆ ಯುದ್ಧ ಮಾಡಕ್ ಹೋಗಿರ್ತಾರು. ಅಲ್ಲಿ ಏನ್ ಮಾಡ್ತಾರ ಅಂತಂದ್ರ ಈ ಚೋಳರ ರಾಜಾದಿತ್ಯನ ಸೋಲಿಸಿ ಸಾಯಿಸ್ತಾರ, ಇವನನ್ನು ಸೋಲಿಸ್ತಾರ ಮತ್ತೆ ಸಾಯಿಸ್ತಾರ ಅಂತಕ್ಕಂಥ ಮಾಹಿತಿ ನಮ್ಗೆ ಈ ಒಂದು ಶಾಸನದ ಮೂಲಕ ದೊರೀತಾ ಬರ್ತೈತಿ. ಏನಾಗಿರ್ತೈತಪ್ಪ ಅಂತಂದ್ರ ಈ 3ನೇ ಕೃಷ್ಣ ಗಂಗರ ಬುತ್ತುಗ ಮತ್ತು ಅವನ ಸೇವಕ ಆಗಿರ್ತಕ್ಕಂಥ ಮಣಾಲ, ಇವ್ರು 3 ಮಂದಿ ಕೂಡಿ ಚೋಳರ ರಾಜಾದಿತ್ಯನ ಮೇಲೆ ದಾಳಿ ಮಾಡಿ ಅವನು ಸೋಲಿಸ್ತಾರ.
ಸೋಲಿಸಿ ಆದ ಬಳಿಕ ಏನು ಮಾಡ್ತಾರಪ್ಪ ಅಂತಂದ್ರೆ ಹಿಂಗೆ ನಡ್ಕೋತ ಬರುತ್ತಿರಬೇಕಾದ್ರೆ ಅಲ್ಲೇನಾಗುತ್ತಂದ್ರೆ ಯಾರು ಈ ಮನಾಲನ ವೀರ ಹೋರಾಟವನ್ನು ಕಂಡಂತ ಕಣ್ಣರ ದೇವ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ ಬಂದು ಅವನು ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತಂದ್ರೆ ನಿನಗೆ ಏನು ಬೇಕಾದನ್ನು ಬೇಡ್ಕೋ ಅಂತ ಕೇಳಿದಾಗ ಆ ಮನಾಲಿದವ ಏನು ಹೇಳ್ತಾನೆ ಅಂತಂದ್ರೆ ನನಗೊಂದು ಕಾಳಿ ಅಂತಕ್ಕಂಥ ನಾಯಿ ಹೆಸರದ ಕಾಳಿ ಅಂತೇಳಿ ಒಂದು ನಾಯಿಯನ್ನು ಕೊಟ್ಬಿಡು ಅಂತೇಳಿ ಕೇಳ್ಕೊಂಡಾಗ ಆ ನಾಯಿಯನ್ನು ಪಡ್ಕೊಂಡು ಅದನ್ನು ಸಾಕಿ ಅದಕ್ಕೆ ಏನು ಹೆಸರಿಡ್ತಾನಪ್ಪ ಅಂತಂದ್ರೆ ಕಾಳಿ ಅಂತಕ್ಕಂತೇಳಿ ಅದಕ್ಕೆ ಹೆಸರಿಡ್ತಾನೆ. ಕಾಳಿ ಅಂತೇಳಿ ಆ ನಾಯಿಗೆ ಹೆಸರಿಡ್ತಾನೆ. ಒಂದು ದಿವಸ ಏನಾಗಿರ್ತೈತೆ ಅಂದ್ರೆ ಹಿಂಗ ಹೊರಗಡೆ ಹೋದಾಗ ಆ ನಾಯಿ ಮತ್ತು ಆ ಮನಾಲ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಹೊರಗಡೆ ಹೋದಾಗ ವಾಯು ಏರಾಕ್ ಹೋಗಿರ್ತಾರ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ಹಂದಿ ಇದ್ದದ್ದು ಏನಾಗುತ್ತೆ, ಅವನ ಮೇಲೆ ದಾಳಿ ಮಾಡ್ತೈತಿ. ಹಂದಿ ಈ ಮನಾಲ್ ಮೇಲೆ ದಾಳಿ ಮಾಡಕ್ ನೋಡ್ತೈತಿ. ಅವಾಗ ಅವನ ಜೊತೆಗಿದ್ದಂತ ಈ ಕಾಳಿ ಅಂತಕ್ಕಂಥ ನಾಯಿ ಏನ್ ಮಾಡ್ತೈತಿಪ್ಪ ಅಂತಂದ್ರ ಆ ಹಂದಿ ಜೋಡಿ ದಾಳಿ ಮಾಡಿ ಹಂದಿಯ ದಾಳಿನ ತಡೆದು ಆ ಹಂದಿ ಜೋಡಿ ಹೋರಾಡಿ ಏನ್ ಮಾಡ್ತೈತಿ ಅಂದ್ರೆ ತನ್ನ ಒಡೆಯನಾಗಿರ್ತಕ್ಕಂಥ ಮಣಾಲನನ್ನ ಕಾಪಾಡೋ ಹೊತ್ನಾಗ ಏನಾಗೈತಪ್ಪ ಅಂತಂದ್ರ ಆ ಹಂದಿ ಜೋಡಿ ಕಾದಾಡತ್ನಾಗ ಆ ನಾಯಿ ತೀರ್ಕೊಂತೈತಿ. ಆ ನಾಯಿ ತೀರ್ಕೊಂಡು ತನ್ನ ಪ್ರಾಣ ಉಳಿಸಿದ್ದಕ್ಕಾಗಿ ಏನ್ ಮಾಡ್ತಾನ ಮಣಾಲ ಆತಕುರು ಅಂತಕ್ಕಂಥ ಶಾಸನ ಹೊರಡಿಸ್ತಾನೆ. ಅಂದ್ರೆ ತನ್ನ ಕಾಳಿ ಅಂತಕ್ಕಂಥ ನಾಯಿಯ ನೆನಪಿಗಾಗಿ ಈ ಒಂದು ವೀರಗಲ್ಲನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವನು ನಿಲ್ಲಿಸ್ತಾನ. ಹೀಗಾಗಿ ಈ ಸಾಕು ಪ್ರಾಣಿಯ ನೆನಪಿಗಾಗಿ ನೆಟ್ಟ ಏಕೈಕ ವೀರಗಲ್ಲು ಯಾವುದಂತ ಕೇಳಿದಾಗ ಆತಕುರು ಶಾಸನ ಅಂತೇಳಿ ನಾವು ಉತ್ತರವನ್ನ ನೀಡ್ತಾ ಬರ್ಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ವಿಚಿತ್ರ ಘಟನೆಗಳು, ವಿಶೇಷವಾಗಿರ್ತಕ್ಕಂಥ ಘಟನೆಗಳು ಏನಾಗಿದಾವಪ್ಪ ಅಂತಂದ್ರೆ ಇತಿಹಾಸದಲ್ಲಿ ನಡೀತಾ ಹೋಗಿದಾವ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆತಕುರು ಶಾಸನ ಆಗ್ತಾ ಬರ್ತದೆ. ಸ್ನೇಹಿತರೆ, ಇವತ್ತಿನ ಇಷ್ಟು 10 ಪ್ರಶ್ನೆಗಳನ್ನ ನಾವು ನೋಡ್ತಾ ಬಂದ್ವಿ. ಇನ್ನ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಒಳ್ಳೆಯ ಪ್ರಶ್ನೆಗಳನ್ನ ತಗೊಂಡ ನಿಮ್ಮ ಮುಂದೆ ನಾನು ಬರ್ತಾ ಹೋಗ್ತೀನಿ. ಹಾಗಾದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ತರಗತಿಗಳನ್ನ ನೋಡ್ಲಿಕ್ಕೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.